ಮಾಡ್ತೀರಲ್ಲ ಆಗ ಮಾಡಿದಾಗ ಇದಾಗಲ್ವಾ, ಜಾಸ್ತಿ ಇದಾಗಲ್ಲ ನಿಮಗೆ? ಏನಾಗತ್ತೆ? ಈಗ ಇಬ್ರು ಮೂವರು ಎಲ್ಲ ಜೊತೆ ಮಾಡುವಾಗ ತುಂಬ ಸಲ ಮಾಡಿದಾಗೆ ಆಗಲ್ವಾ ಅಂತ. ಇಲ್ಲ ಕಣೋ, ಏನೂ ಆಗಲ್ಲ. ಜಾಸ್ತಿ ಮಾಡಬಾರ್ದಲ್ವಾ ಅದೆಲ್ಲ? ಏನಿಲ್ಲ, ಹೇಳು, ಕೇಳಿಸ್ತದೆ. ಗೊತ್ತಾಯ್ತಾ ಯಾರಂತ? ಯಾರು? ನಾನು ಬೆಳಗ್ಗೆ ಇದು ಮೆಸೇಜ್ ಮಾಡಿದ್ದಲ್ಲ, 5:30 6 ಗಂಟೆಗೆಲ್ಲ. ಹಾ, ಹೇಳು. ಏನು ಮಾಡ್ತಿದ್ದೀರಾ? ಕೂತಿದ್ದೀನಿ ಕಣೋ, ನೀನು? ನಾನು ಇವಾಗ ಎದ್ದಷ್ಟೇ, ಎದ್ದು ಸ್ವಲ್ಪ ಫ್ರೆಶ್ ಆಗ್ತದೆ, ಹಾ, ಅಡಿಗೆ ಮಾಡ್ತಾ ಇದ್ದೀನಿ. ಒಬ್ಬನೇ ಇದೆಯಾ? ಒಬ್ಬನೇ ಇರೋದು ರೂಮಲ್ಲಿ. ಎಲ್ಲಿ, ಯಾವ ರೂಮು, ಎಲ್ಲಿರೋದು? ನಾನು ದೇವನಹಳ್ಳಿಯಲ್ಲಿ, ಬ್ಯಾಂಗ್ಳೂರು. ಹೌದಾ? ನಿಮ್ದೆಲ್ಲಿ ಇವರು? ನಾನು ಬ್ಯಾಂಗ್ಳೂರೇನೆ, ಕೋರಮಂಗ್ಲ. ಕೋರಮಂಗ್ಲನಾ? ಹಾ. ಹೆಸರೇನು ನಿಮ್ಮದು? ದಿವ್ಯಾ. ದಿವ್ಯಾ, ಓಕೆ. ಏನಾದರೂ ವರ್ಕ್ ಮಾಡ್ತಿದ್ದೀರಾ? ಕಾಲೇಜ್ ಹೋಗ್ತಿದ್ದೀನಿ. ಕಾಲೇಜ್ ಹೋಗ್ತಿದ್ದೀರಾ? ಹೌದು. ಓಕೆ, ಏನು ಸ್ಟಡಿ ಮಾಡ್ತಿದ್ದೀರಾ? ಡಿಗ್ರಿ. ಡಿಗ್ರಿಯಾ? ಹೌದು. ಮನೆ ಪಿ ಜಿ ಅಥವಾ ರೂಮಾ? ರೂಮ್ ಮಾಡ್ಕೊಂಡಿದ್ದೀರಾ ನೀವು? ಇಲ್ಲ, ಸ್ವಂತ ಮನೆನೇ ಇದೆ. ಸ್ವಂತ ಮನೆನಾ? ಹೌದು. ಅಪ್ಪ ಅಮ್ಮ ಅಣ್ಣ ಅಕ್ಕ ಯಾರು ಇದ್ದಾರಾ? ಅಪ್ಪ ತೀರ್ಕೊಂಡ್ರು ಕೋವಿಡ್ ಟೈಮಲ್ಲಿ. ಅಮ್ಮ ಇದ್ದಾರೆ. ಹೌದಾ? ಹಾ. ಮತ್ತೆ ತಮ್ಮ ಅಣ್ಣ ಅಕ್ಕ ಯಾರೂ ಇಲ್ಲ. ಬ್ರೇಕ್ಫಾಸ್ಟ್ ಆಯ್ತಾ? ಇನ್ನೂ ಇಲ್ಲ ಕಣೋ. ಯಾಕೆ ಲೇಟ್ ಆಯ್ತಲ್ಲ ತುಂಬ? ಅಮ್ಮ ಮತ್ತೆ ನೀವಿಬ್ರೇನಾ? ಹೌದು. ಅಮ್ಮನ್ ಈಗ ಮಾಡಿದ್ರಲ್ಲ, ಅಮ್ಮನ್ ಗೊತ್ತಾದ್ರೆ ಬೈಯಲ್ವಾ? ಬೈತಾರೆ. ಮತ್ತೆ ಏನೋ ಪ್ರಾಬ್ಲಮ್ ಇದೆ ಕಣೋ, ಅದಕ್ಕೋಸ್ಕರ ಮಾಡ್ತಿದ್ದೀನಿ ಅಷ್ಟೇ. ಹೌದಾ? ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಯಾಕೆ ಮಾಡ್ತಿದ್ದೆ ಹೇಳು? ಮಾಡಿ ನೋಡ್ಕೊಂಡು ಮಾಡಿ, ಯಾರಾದ್ರೂ ಒಳ್ಳೆಯವ್ರು ಇದ್ರೆ ನೋಡಿ ನೋಡ್ಕೊಂಡು ಮಾಡಿ, ಸುಮ್ಮನೆ ಯಾರು ಏನೇನು. ಈಗ ಯಾರು ಒಳ್ಳೆಯವರು ಅಂತ ಬೋರ್ಡ್ ಹಾಕೊಂಡು ಬಂದಿರಲ್ಲ ಕಣೋ. ಹೌದು. ಎಲ್ಲ ಅವ್ರವ್ರಿಗೆ ಮಾತ್ರ ಒಳ್ಳೆಯವರು ಅಷ್ಟೇ. ಹೌದೌದು. ಎಲ್ಲ ಚೆನ್ನಾಗಿ ಮಾತಾಡೋರು ಇದು ಮಾಡ್ತಾರೆ, ಮೋಸ ಮಾಡ್ತಾರೆ. ಹೌದು. ಡಿಗ್ರಿ ಎಷ್ಟನೇ ಇಯರ್? ಲಾಸ್ಟ್ ಇಯರ್? ಫೈನಲ್ ಇಯರ್ ಅಥವಾ ಸೆಕೆಂಡ್ ಇಯರ್? ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್. ಹಾಂ. ಬಟ್ ನಿಮಗೆ ದಿನಕ್ಕೆ ಈಗ ಮಾಡ್ತೀರಲ್ಲ, ಆಗ ಮಾಡಿದಾಗ ಇದಾಗಲ್ವಾ, ಜಾಸ್ತಿ ಇದಾಗಲ್ಲ ನಿಮಗೆ? ಏನಾಗತ್ತೆ? ಈಗ ಇಬ್ರು ಮೂವರು ಎಲ್ಲ ಜೊತೆ ಮಾಡುವಾಗ ತುಂಬ ಸಲ ಮಾಡಿದಾಗೆ ಆಗಲ್ವಾ ಅಂತ. ಇಲ್ಲ ಕಣೋ, ಏನೂ ಆಗಲ್ಲ. ಜಾಸ್ತಿ ಮಾಡಬಾರ್ದಲ್ವಾ ಅದೆಲ್ಲ? ಏನಿಲ್ಲ, ಏನಿಲ್ಲ ಕಣೋ. ನಿಮ್ದು ಪ್ರಾಪರ್ ಇಲ್ಲಿ ಬ್ಯಾಂಗ್ಳೂರಿನಾ? ಹೌದು. ನಿಂದು ಪ್ರಾಪರು? ನಮ್ದು ಇಲ್ಲಿ ಮಂಗಳೂರು, ಗೊತ್ತಾ? ಮಂಗಳೂರಲ್ಲಿ ಎಲ್ಲೋ? ಕುಕ್ಕೆ ಸುಬ್ರಹ್ಮಣ್ಯ. ಹಾಂ. ಕುಕ್ಕೆ ಸುಬ್ರಹ್ಮಣ್ಯ ಹತ್ರ. ಹೌದಾ? ಟೆಂಪಲ್ ಇಂದ ಒಂದು 15 to 20 ಕಿಲೋಮೀಟರ್ ಇದೆ. ಧರ್ಮಸ್ಥಳ ಆದರೆ 30 ಕಿಲೋಮೀಟರ್ ಇದೆ ನಮ್ಮ ಮನೆಯಿಂದ. ಸುಬ್ರಹ್ಮಣ್ಯ ಹತ್ರ ಆಗುತ್ತೆ. ಏನು ಧರ್ಮಸ್ಥಳ ಪಕ್ಕನೇ ಇದೆಯಾ ನೀನು? ಧರ್ಮಸ್ಥಳ ಪಕ್ಕನೇ ಇದೆಯಲ್ಲ? ಹಾಂ, ಪಕ್ಕನೇ ಇದ್ದೀನಿ. ಹೌದು. ಬಂದಿದ್ದೀರಾ ಟೆಂಪಲ್ಗೆಲ್ಲ? ತುಂಬಾ ಸಲ ಬಂದಿದ್ದೀನಿ. ಹೌದಾ? ಹಾಂ. ನೆಕ್ಸ್ಟ್ ಟೈಮ್ ಬಂದಾಗ ಕಾಲ್ ಮಾಡಿ. ನಮ್ಮ ಮನೆ ಎಲ್ಲ ತೋರಿಸ್ತೀನಿ. ನಮ್ಮ ಮನೆ ಎಲ್ಲ ಚೆನ್ನಾಗಿದೆ, ಎಲ್ಲ ನೇಚರ್ಸು. ಹಾಂ. ಒಬ್ಬನೇ ಮಗನಾ? ಇಲ್ಲ, ಇಬ್ರು ಅಣ್ಣಂದಿರು. ದೊಡ್ಡ ಅಣ್ಣನಿಗೆ ಮದುವೆ ಆಗಿದೆ, ಇನ್ನೊಬ್ಬ ನನಗೆ ಮದುವೆ ಆಗಿಲ್ಲ.
ಒಬ್ಬ ನಾನು ಲಾಸ್ಟ್. ಹೌದಾ? ಹ್ಞೂ ಹಂಗೆ. ಒಬ್ಬನ ಬೆಂಗಳೂರಲ್ಲೇ ಇರೋದು, ಇಲ್ಲಿ ಹೊಸಕೋಟೆಯಲ್ಲಿ. ಏನ್ ಮಾಡ್ಕೊಂಡಿದ್ದಾರೆ? ದೊಡ್ಡಣ್ಣ ಕಂಪನಿಯಲ್ಲಿ ಇರೋದು, ಎಕ್ಸೈಡ್ ಕಂಪನಿ ಅಂತ. ಅವ್ನಿಗೆ ಹಾ. ತುಂಬ ವರ್ಷ ಆಯ್ತು, ಒಂದು 15 ವರ್ಷ ಆಯ್ತಾ ಪರ್ಮನೆಂಟ್ ಜಾಬ್ ಆಗಿದೆ ಅವನಿಗೆ ಇಲ್ಲಿ. ಹಾ. ಮತ್ತೆ ಇದು ಮತ್ತೊಬ್ಬನ ಟ್ಯಾಕ್ಸಿ, ಕಾರ್ ಮತ್ತೆ ಆಟೋ ಇದೆ ಮೂರಲ್ಲೇ. ಹಾ. ಹ್ಞೂ ನಾನು ಇಲ್ಲಿ ಇದರಲ್ಲಿ ಟೈಟನ್ ಐ+, ಗೊತ್ತಾ? ಗೊತ್ತಿಲ್ಲ ಕಣೋ. ಸ್ಪೆಕ್ಸ್ ಇದೆಲ್ಲ ಮಾಡ್ತೇನೆ. ನಾನು ಡಿಪ್ಲೊಮಾ ಮಾಡಿರೋದು ಇದು ಆಪ್ಟೋಮೆಟ್ರಿಕ್ಸ್ ಅಂತ, ಕಣ್ಣಿದ್ದು ಟೆಸ್ಟಿಂಗ್ ಮಾಡೋದು, ಹಾಸ್ಪಿಟಲ್ ಎಲ್ಲ ವರ್ಕ್ ಮಾಡ್ತಾರಲ್ಲ, ಹಾ. ಟೆಸ್ಟಿಂಗ್ ಸ್ಕ್ಯಾನಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ, ಅದರಲ್ಲಿ ವರ್ಕ್ ಇದು ಕಲ್ತಿರೋದು. ಬಟ್ ಇಲ್ಲಿ ಬಂದ್ಬಿಟ್ಟು ನಾನು ಐ ಟೆಸ್ಟಿಂಗ್ ಮಾತ್ರ ಮಾಡೋದು. ಬಂದವರಿಗೆಲ್ಲ ಐ ಟೆಸ್ಟ್ ಮಾಡಿ ಕಲಿಸೋದು. ಐ ಟೆಸ್ಟ್ ಮಾಡಿ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಕನ್ನಡಕದ್ದು ಎಷ್ಟು ಪವರ್ ಇದೆ ಅಂತ ಬರ್ಕೋದು. ಹಂಗೆ. ಎಷ್ಟಿದೆ ನಿಮಗೆ ಪೇಮೆಂಟ್? ಪೇಮೆಂಟ್ ಬರುತ್ತೆ 30-35 ತನಕ. ಹಾ. ಹಂಗೆ ಆಗುತ್ತೇನೋ ಬೆಂಗಳೂರಲ್ಲಿ 35? ಆಗುತ್ತೆ, ಏನು ಮಾಡೋದು. ಮತ್ತೆ ಅದು ಇದೊಂದು ಇನ್ಸೆಂಟಿವ್ ಅಂತ ಸ್ವಲ್ಪ ಬರುತ್ತೆ. ನಾನು ಅದು ಇದು ಅಂತ ತುಂಬ ಕಮಿಟ್ಮೆಂಟ್ಸ್ ಇದೆ. ಮತ್ತೆ ರೀಸೆಂಟಾಗಿ ನಾನು ಬೈಕ್ ತಗೊಂಡೆ. ಹಾ. ಹಂಗೆ ಅದಕ್ಕೆ ಒಂದು 2,30,000 ಆಯಿತು. ಅದು ಲೋನ್ ಇದೆ. ಮತ್ತೆ ಪರ್ಸನಲ್ ಲೋನ್ ಒಂದು 3 ಲಕ್ಷ. ನಾನೊಂದು ಬಿಸ್ನೆಸ್ ಮಾಡ್ತಿದ್ದೀನಿ, ನಾನು ಮತ್ತು ನನ್ನ ಫ್ರೆಂಡು. ಅದೊಂದು 4 ಲಕ್ಷ ಲೋನ್ ಮಾಡಿದ್ದೀನಿ. ಎಲ್ಲ ನಡೀತೇವೆ ಓಕೆ. ಹಂಗೆ. ಇನ್ನೇನ್ ಸಮಾಚಾರ? ಹೇಳ್ಬೇಕು. ನೀನ್ ಬಾಯ್ ಹೇಳಕ್ ಫ್ರೆಂಡ್ ಹೇಳಲ್ಲ. ಇಲ್ವಾ ಯಾರು? ಇಲ್ಲ ಕಣೋ. ಬಾಯ್ ಫ್ರೆಂಡ್ ಏನಿಲ್ವಾ? ಹ್ಞೂ ಚೆನ್ನಾಗಿ ಮಾತಾಡ್ತೀರಾ ನೀವು. ಹಾ. ಹಂಗೆ. ಮತ್ತೆ ಎಷ್ಟು ಏಜ್ ಎಷ್ಟು ಇವಾಗ ನಿಮ್ಮದು? 23. 23. ಬಟ್ ಏನಾದರೂ ಬೇರೆ ಕೆಲಸ ನೋಡ್ಕೊಳ್ಳಿ ಅಂತ ಅನ್ಸುತ್ತೆ. ಸುಮ್ಮನೆ ಇದೆಲ್ಲ ಮತ್ತೆ ನಿಮಗೆ ತೊಂದರೆ ಆದರೆ ಅಂತ. ಬೇರೆ ಆಪ್ಷನ್ ಇದೆ ಏನಾದರೂ? ಅದನ್ನ ನೋಡ್ಕೋತೀನಿ ನಾನು. ಎಲ್ಲರೂ ಆ ಥರ ಮಾಡಲ್ಲ. ಈಗ ಒಂದು 5ರಲ್ಲಿ 10ರಲ್ಲಿ ಒಬ್ರು ಆ ಥರ ಮಾಡಿದರೆ ನಿಮಗೆ ರಿಸ್ಕ್ ಅಲ್ವಾ? ಹಾ. ಓಕೆ ಬಿಡು, ನೋಡೋಣ. ನೋಡ್ತೀರಾ? ಹಲೋ. ಹಲೋ. ಹೇಳು. ನಿನ್ಗೆ ಇಷ್ಟ ಆದ್ರೆ ಆಮೇಲೆ? ಇಷ್ಟ ಡೈರೆಕ್ಟಾಗಿ ಹೇಳ್ತಿದ್ದೀನಿ, ಇಷ್ಟ ಆಗಿದೆ ನನಗೆ. ಇಷ್ಟ ಆಗಿದೆ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ.